ನಿಧಾನವಾಗಿ ನೋಡಿ. 1 2 3 4. ನಮಸ್ಕಾರ ವೀಕ್ಷಕರೇ, ನಾನು ಜಯಂತಿ ವೆಂಕಟಾಚಲಯ್ಯ. ನಮ್ಮ ಹರ್ ಕ್ರಾನಿಕಲ್ಸ್ ಚಾನೆಲ್ಗೆ ನಿಮಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಯೋಗ ಥೆರಪಿಸ್ಟ್ ರೂಪಾ ಅವರಿದ್ದಾರೆ. ರೂಪಾ ಅವರ ಮುಂದಿನ ಪ್ರಶ್ನೆ, ಹಿರಿಯ ನಾಗರಿಕರಲ್ಲಿ ವಯೋಸಹಜವಾಗಿ ಮಂಡಿ ನೋವುಗಳು ಬರ್ತವೆ, ಅದನ್ನ ಉಪಶಮನಗೊಳಿಸಬಹುದಾ ಯೋಗದಿಂದ? ಯಾವ್ಯಾವ ಆಸನ ಮಾಡಿದ್ರೆ ಅದನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು? ಜಯಂತಿ, ಇಲ್ಲಿ ಕೂಡ ನಾನು ಹೇಳ್ತೀನಿ, ತಜ್ಞ ವೈದ್ಯರನ್ನು ಮೊದಲು ಭೇಟಿಯಾಗಿ. ಮತ್ತು ಓವರ್ ವೈಟ್ ಜಾಸ್ತಿ ಇದ್ರೆ ಕೂಡ ಆಗುತ್ತೆ. ಮತ್ತು ವಂಶ ಪರಂಪರೆಯಲ್ಲಿ ಬರುವಂತ ತೊಂದರೆಗಳಿದ್ದಾಗ್ಲೂ ಕೂಡ ಮಂಡಿ ನೋವು ಬರುತ್ತೆ. ಮತ್ತೆ ಹೆಚ್ಚು ನಿಂತು ಕೆಲಸ ಮಾಡುವಂತ ಟೈಮ್ ಅಲ್ಲಿ ಕೂಡ ಬರುತ್ತೆ. ಸೂಕ್ತವಾದ ವಾಕಿಂಗ್ ಆಗಿರ್ಬೋದು, ಅಥವಾ ಸೂಕ್ಷ್ಮ ವ್ಯಾಯಾಮಗಳಾಗಿರ್ಬೋದು, ಮಲಗಿ ಮಾಡುವಂತದ್ದಿರ್ಬೋದು, ಅಥವಾ ಕಾಲುಗಳನ್ನ ಮೇಲೆ ಲೆಗ್ ರೈಸಿಂಗ್ ಮಾಡುವಂತದ್ದಿರ್ಬೋದು, ಮಾಡ್ಕೊಳ್ಬಹುದು. ಕೆಲವು ಸಮಯದಲ್ಲಿ ಆ ಸಮಯದಲ್ಲಿ ತಜ್ಞರನ್ನ ಭೇಟಿಯಾದಾಗ ಆಪರೇಷನ್ ಮಾಡ್ಲೇಬೇಕು ಅಂತ ಅನ್ನುವ ಸೂಚನೆ ಕೊಟ್ರೆ ಖಂಡಿತವಾಗ್ಲೂ ನೀವು ಆಪರೇಷನ್ ಮಾಡಿಸ್ಕೊಳ್ಬೇಕಾಗುತ್ತೆ. ಸೊ ಆಹಾರದಲ್ಲಿ ಮತ್ತೆ ಅದೇ ತರನೇ ನಾನು ಹೇಳ್ತಾ ಇದ್ದೀನಿ, ಆದಷ್ಟು ನ್ಯೂಟ್ರಿಷನ್ಸ್ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಅವರು ಖಂಡಿತವಾಗ್ಲೂ ಸೂಕ್ತವಾದ ಆಹಾರ ವಿಧಾನಗಳನ್ನು ಹೇಳ್ತಾರೆ. ಅಲ್ಲಿ ಕೂಡ ನೀವು ಅದನ್ನ ಪರಿಹರಿಸ್ಕೊಳ್ಬಹುದು. ಧ್ಯಾನ, ಯೋಗ, ಪ್ರಾಣಾಯಾಮಗಳಿಂದ ಕೂಡ ಎಲ್ಲವನ್ನು ಸಮವಾಗಿ ತಗೊಂಡು ಹೋಗ್ಬೇಕು. ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಬೇಕು, ಮತ್ತು ಆಹಾರ ಪದ್ಧತಿಗಳನ್ನ ಮತ್ತು ಮಲಗುವ ನಿದ್ರೆ ಸಮಯವನ್ನ ನಾವು ನೋಡ್ಕೊಳ್ಬೇಕಾಗತ್ತೆ. ಮನಸ್ಥಿತಿಯನ್ನ ಹೇಗೆ ಇಟ್ಕೊಳ್ತೀವಿ ಅದು ಮುಖ್ಯ ಆಗುತ್ತೆ. ಸೊ ಹಾಗಾಗಿ ದೇಹದಲ್ಲಿ ಎಲ್ಲಾ ಭಾಗವೂ ಅದಕ್ಕೆ ಇರೋದ್ರಿಂದ ಇದೆಲ್ಲವೂ ಕೂಡ ಸೂಕ್ತ ಆಗುತ್ತೆ. ಖಂಡಿತ. ಇನ್ ಮುಂದೆ ನೀವೇನ್ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಸೂಕ್ತವಾದಂತ ಆಸನಗಳನ್ನ ನೋಡೋಣ. ಖಂಡಿತ. ಈಗ ಮಂಡಿ ನೋವಿಗಾಗಿ ನಿಂತು ಯಾರಿಗೆ ಮಾಡ್ಲಿಕ್ಕಾಗಲ್ಲ, ಅವರು ಆರಾಮಾಗಿ ಮೊಣಕಾಲಿನ ಆರೋಗ್ಯಕ್ಕಾಗಿ ಮಾಡುವಂಥದ್ದು ಸಿಂಗಲ್ ಲೆಗ್ ಮೂಮೆಂಟ್ಸ್. 1 2 3 4 5 6 7 8 9 10 10 9 8 7 6 5 4 3 2 1. ಎರಡು ಕಾಲುಗಳನ್ನು ಒಟ್ಟಿಗೆ 1 2 3 4 5 6 7 8 9 10. ಥರ್ಡ್ ವೇರಿಯೇಷನ್, ಕಾಲುಗಳನ್ನು ಕ್ರಾಸ್ ಮಾಡಿ 1 2 3 4 5 6 7 8 9 10 10 9 8 7 6 5 4 3 2 1. ಇವತ್ತು ಹೊಟ್ಟೆಗಾಗಿ ಮಾಡುವಂತ ಕೆಲವು ಸೂಕ್ಷ್ಮ ವ್ಯಾಯಾಮಗಳನ್ನ ನಾವು ಮಾಡೋಣ. ಅದರಲ್ಲಿ ಸ್ವಿಮ್ಮಿಂಗ್ ಬ್ರೀತ್ ಬರುತ್ತೆ, ಮತ್ತು ಅಕರ್ಣ ಬ್ರೀತಿಂಗ್ ಬರುತ್ತೆ. ಹೀಗೆ ಈಗ ಸ್ವಿಮ್ಮಿಂಗ್ ಬ್ರೀತ್ ಇದು ತುಂಬಾ ಹೊಟ್ಟೆ ಭಾಗಕ್ಕೆ ಒಳ್ಳೇದಾಗೋದ್ರ ಜೊತೆಗೆ ನಮ್ಮ ಭುಜಗಳು ಮತ್ತು ನಮ್ಮ ಶ್ವಾಸಕೋಶ ಕೂಡ, ಅಂದ್ರೆ ಹೃದಯದ ಭಾಗಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಇದನ್ನ ಅಭ್ಯಾಸವನ್ನ ಮಾಡೋಣ, ಬನ್ನಿ. ಹೊಟ್ಟೆ ಕೆಳಗೆ ಮಲಗಿ ನಿಧಾನವಾಗಿ ಮೊದಲು ಒಂದೊಂದೇ ಕೈಯನ್ನ ನಿಧಾನವಾಗಿ ದೊಡ್ಡ ಸರ್ಕಲ್ ಮಾಡ್ಕೊಳ್ಳಿ. ಹತ್ತರಿಂದ ಒಂದು 50-60 ಸುತ್ತುಗಳನ್ನ ನೀವು ಮಾಡಬಹುದು. ನಂತರ ಸ್ವಲ್ಪ ವಿಶ್ರಾಂತಿಯನ್ನು ತಗೊಂಡು ಈಗ ಪೂರ್ಣ ಸ್ವಿಮ್ಮಿಂಗ್ ಬ್ರೀತ್. ಸೊ ನಿಧಾನವಾಗಿ
ಸ್ಟಾರ್ಟ್ ಮಾಡಿ. ಇನ್ಸೈಡ್, ಔಟ್ಸೈಡ್. ಐದರಿಂದ 10 ಸುತ್ತುಗಳನ್ನು ಮಾಡಿ ವಿಶ್ರಾಂತಿ ತಗೊಳ್ಳಿ. ಮತ್ತು ಹೊಟ್ಟೆಯ ಕೆಳಗಿನ ಅಂಗಾಂಗಗಳ ಆರೋಗ್ಯಕ್ಕಾಗಿ ಶಲಭ ಬ್ರೀದಿಂಗ್ ಇರುತ್ತೆ, ಅದನ್ನು ಸಹ ಒಮ್ಮೆ ನೋಡ್ಕೊಳ್ಳಿ. ಇದು ಅಕರ್ಣ ಬ್ರೀದಿಂಗ್. ಇದು ಕೂಡ ಹೊಟ್ಟೆಯ ಭಾಗಕ್ಕೆ ಮತ್ತು ಹೊಟ್ಟೆಗಿನ ಕೆಳಗಿನ ಅಂಗಾಂಗಗಳಿಗೆ, ಸೆಕ್ಸ್ ಆರ್ಗನ್ ಇರ್ಬೋದು ಅಥವಾ ಕಿಬ್ಬೊಟ್ಟೆ ಅಂಗಾಂಗಗಳಿಗಿರ್ಬೋದು, ತುಂಬಾ ಉಪಯುಕ್ತವಾದಂತ ಸುಲಭವಾದ ಪ್ರಾಣಾಯಾಮ ಅಥವಾ ಸುಲಭವಾದ ಉಸಿರಾಟದ ಒಂದು ವಿಧಾನ. ಯಾರಿಗೆ ಹಣೆ ಟಚ್ ಮಾಡಕ್ ಆಗಲ್ಲ ಅಂದ್ರೂ ಪರವಾಗಿಲ್ಲ, ನೋಡಿ ಇಷ್ಟು ಬೇಕಾದ್ರೂ ಮಾಡ್ಬೋದು. ಹೀಗೆ ಬದ್ಧ ಕೋಣ ಬ್ರೀದಿಂಗ್, ಅದು ಕೂಡ ನಮ್ಮ ಕೆಳಗಿನ ಆರ್ಗನ್ಸ್ಗೆ ಅಥವಾ ತೊಡೆಗಳ ಭಾಗಕ್ಕೆ, ಪೃಷ್ಠದ ಭಾಗಕ್ಕೆ ತುಂಬಾ ಉಪಯೋಗ ಆಗುವಂತ ಕೆಲವು ಮೂಮೆಂಟ್ಸ್. ಅಥವಾ ನಿಮಗೆ ಮಳೆ ಬರ್ತಾ ಇದೆ, ವಾಕಿಂಗ್ ಹೋಗಕ್ ಆಗ್ತಾ ಇಲ್ಲ ಅಥವಾ ವಾಕಿಂಗ್ ಹೋಗಕ್ ಟೈಮ್ ಇಲ್ಲ ಅಂತ ಹೇಳಿದ್ರು ಕೂಡ ಈ 3 ವಿಧಾನಗಳನ್ನ ಅಭ್ಯಾಸ ಮಾಡೋದ್ರಿಂದ ನಿಮಗೆ 2-3 ಕಿಲೋಮೀಟರ್ಸ್ ವಾಕಿಂಗ್ ಮಾಡಿದಷ್ಟು ಬೆನಿಫಿಟ್ ಸಿಗತ್ತೆ. ನೋಡ್ಕೊಳ್ಳಿ ಸ್ನೇಹಿತರೆ. ಒನ್, 2, 3, 4. 1, 2, 3, 4. ಇದನ್ನು ಕೂಡ ನೀವು 10ರಿಂದ 20 ಅಥವಾ 30 ಮಾಡ್ಬೋದು. ನಂತರ ನಿಧಾನವಾಗಿ ನೋಡಿ. 1, 2, 3, 4, 5, 6, 7, 8, 9, 10, 10, 9, 8, 7, 6, 5, 4, 3, 2, 1. ಹಾಗೆ ಇದನ್ನ ಹೆಚ್ಚು ಕೂಡ ನೀವು ಅಭ್ಯಾಸ ಮಾಡ್ಕೊಳ್ಬಹುದು. ನಂತರ 2 ಒಟ್ಟಿಗೆ. 1, 2, 3, 4, 5, 6, 7, 8, 9, 10. ಹಾಗೆ ರಿಲ್ಯಾಕ್ಸ್ ಮಾಡ್ತಾ ಥರ್ಡ್ ವೇರಿಯೇಷನ್. ಕಾಲ್ಗಳೆರಡನ್ನು ಫೋಲ್ಡ್ ಮಾಡ್ಕೊಳ್ಳಿ. 1, 2, 3, 2, 3, 1, 2, 3, 1, 2, 3. ಫೋರ್ತ್ ವೇರಿಯೇಷನ್. ಇದು ಕೂಡ ನಮ್ಮ ಸೊಂಟದ ಭಾಗದ ಕೆಳಗಿನ ಆರ್ಗನ್ಸ್ ಇರ್ಬೋದು ಅಥವಾ ಸೊಂಟದ ಭಾಗಕ್ಕೆ ಲೋ ಬ್ಯಾಕ್ ಇರ್ಬೋದು, ಅದಕ್ಕೂ ಕೂಡ ತುಂಬಾ ಉಪಯೋಗ ಆಗುವಂತ ಮೂಮೆಂಟ್ಸ್. ಸೊ ಇದನ್ನು ಸಹ ನೀವು 30 to 60 ಮಾಡ್ಬೋದು. ರಿಲ್ಯಾಕ್ಸ್. ಇದು ಹೆಣ್ಮಕ್ಳಿಗೆ ತುಂಬಾ ಉಪಯೋಗ ಆಗುವಂತ ಮತ್ತು ಕುಳಿತಲ್ಲೇ ಬೇಕಾದಷ್ಟು ನಿಮ್ಮ ಕ್ಯಾಲರಿಯನ್ನ ಆರಾಮಾಗಿ ರೆಡ್ಯೂಸ್ ಮಾಡ್ಬೋದು. ಆ ರೀತಿಯ ಬಂಡಲ ರೀತಿಯಲ್ಲಿ ಮಾಡುವಂತ ಅರ್ಧ ಮಚ್ಚೇಂದ್ರ ವೃತ್ತ ಅಂತ ಇದು. ಇದನ್ನ ನೋಡ್ಕೊಳ್ಳಿ ಸ್ನೇಹಿತರೆ. 1, 2, 3, 4, 5. So other side kuda 5 times. Start. 1, 2, 3, 4,
5. ಕೈಗಳನ್ನು ಹಿಂದೆ, ಕತ್ತು ಮೇಲೆ, ರಿಲ್ಯಾಕ್ಸ್. ಮುಂದಿನ ಪ್ರಶ್ನೆ. ಈಗ ಅಧಿಕ ರಕ್ತದೊತ್ತಡ ಅಂದ್ರೆ ಹೈಪರ್ ಟೆನ್ಷನ್ ಒಂದು ಪ್ರಾಬ್ಲಮ್ಮು, ಮಧುಮೇಹ ಡಯಾಬಿಟಿಸ್ ಮೊದಲೆಲ್ಲ 60ರಲ್ಲಿ ಬಂದ್ರೆ ಇವಾಗ 30ರಲ್ಲಿ ಬರ್ತಾ ಇಲ್ಲ, ಇದೆ. 30ಗಿಲ್ಲ, ಇವಾಗ 3-4 ವರ್ಷಕ್ಕೂ ಹೌದು, ಚೈಲ್ಡ್ ಒಬೆಸಿಟಿ ಇದೆ, ಚೈಲ್ಡ್ ಡಯಾಬಿಟಿಸ್ ಅದೆಲ್ಲ ಟ್ವಿನ್ಸ್. ಡಯಾಬಿಟಿಕ್ ಮತ್ತೆ BP ಎರಡು ಟ್ವಿನ್ಸ್. ಅದು ಬಂದ್ರೆ ಅದು ಬರುತ್ತೆ, ಅದು ಬಂದ್ರೆ ಅದು ಬರಬಹುದು ಅನ್ನೋ ಅಂತ ಜನಸಾಮಾನ್ಯರಲ್ಲಿ ಆ ಒಂದು ಪರಿಕಲ್ಪನೆ ಇದೆ. ಇದನ್ನು ತಡೆಗಟ್ಟಬಹುದಾ? ತಡೆಗಟ್ಟಬಹುದು ಅನ್ನೋದಕ್ಕೆ ಮುಖ್ಯವಾಗಿ ಆಹಾರದ ವಿಧಾನ, ನಾವು ತಿನ್ನುವ ಶೈಲಿ, ಏನ್ ಆಹಾರವನ್ನು ಊಟ ಮಾಡ್ತೀವಿ ಆ ಶೈಲಿ ಇರ್ಬೋದು. ಜೊತೆಗೆ ಹೆರಿಡಿಟಿ ಕೂಡ ಇದು ಎರಡೂ ಕೂಡ ಹೆರಿಡಿಟಿ ಆಗುತ್ತೆ ಎಲ್ಲರಿಗೂ ಕೂಡ. ಆದ್ರೆ ಬೇಗ ಅದನ್ನ ಗುರುತಿಸ್ಕೊಂಡು, ನಮ್ಮ ದೇಹದಲ್ಲಿ ಆಗುವಂತ ಬದಲಾವಣೆಗಳನ್ನ ಬೇಗ ಗುರುತಿಸ್ಕೊಂಡು ಅದಕ್ಕೆ ಸೂಕ್ತವಾದ ಮಾರ್ಗದರ್ಶನ ಅಥವಾ ಸಲಹೆಯನ್ನು ತಗೊಂಡು ಮಾಡೋದ್ರಿಂದ ಕೂಡ ನಮಗೆ ಮಧುಮೇಹ ಮತ್ತು ಯಾವುದು BP ಅಧಿಕ ರಕ್ತದೊತ್ತಡವನ್ನು ಕಡಿಮೆ ಮಾಡ್ಕೊಳ್ಬಹುದು. ಅಧಿಕ ರಕ್ತದೊತ್ತಡರಿಗೂ ಕೂಡ ನಮಗೆ ಪರ್ಸನಲ್ ಟೆನ್ಷನ್ ಬೇಕಾಗುತ್ತೆ, ಯಾಕಂದ್ರೆ ಅವರು ಯಾವ್ದು ಫ್ರಂಟ್ ಬಿಲ್ಡಿಂಗ್ ಮಾಡೋ ಹಂಗಿಲ್ಲ. ಮತ್ತೆ ವೈದ್ಯರ ಸಲಹೆ ಖಂಡಿತ ಬೇಕು, ಯಾಕಂದ್ರೆ ಯಾವ ಪ್ರಮಾಣದಲ್ಲಿ ಅವರಿಗೆ ರಕ್ತದ ಒತ್ತಡ ಇದೆ, ಯಾವ ಪ್ರಮಾಣದಲ್ಲಿ ಅವರಿಗೆ ಸಕ್ಕರೆ ಕಾಯಿಲೆ ಇದೆ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಅವ್ರು ಪ್ರತಿದಿನ ಅದ್ರ ಮೇಲೆ ಒಂದು ಕಣ್ಣು ಇಡಬೇಕು. ಕರೆಕ್ಟ್. ಈಗ ನಾವು ಕಮ್ಮಿ ಮಾಡ್ಲಿಕ್ಕೆ ಹೋಗಿ ಟ್ಯಾಬ್ಲೆಟ್ ಇಂದ ಆಲ್ರೆಡಿ ಕಂಟ್ರೋಲ್ ಆಗಿದ್ರೆ ಇನ್ನು ತುಂಬಾ ಲೋ ಶುಗರ್ ಇದೆ. ಜೊತೆಗೆ ನಾವು ಇನ್ನೂ ಕೆಲವು ಆಹಾರಗಳನ್ನ ನಾವೇ ಡಿಸೈಡ್ ಮಾಡ್ಬಿಡ್ತೀವಿ, ಇದು ಬೇಡ ಇದು ಬೇಡ ಅಂತ ಹೇಳಿ. ಅದ್ರ ಬದಲು ತಜ್ಞ ವೈದ್ಯರನ್ನ ಭೇಟಿ ಮಾಡಿದಾಗ ಅಥವಾ ನ್ಯೂಟ್ರಿಷನಿಸ್ಟ್ ಕೇಳಿದಾಗ ನಮಗಿನ್ನೂ ಸರಿಯಾಗಿ ಗೊತ್ತಾಗುತ್ತೆ ಹೇಗ್ ತಗೊಳ್ಬೇಕು ಅಂತ. ರೋಗಗಳಿಗೆ ಭಯ ಬೀಳೋ ಅವಶ್ಯಕತೆ ಇಲ್ಲ. ಈಗ ಡಯಾಬಿಟಿಕ್ ಮಾಡುವಂತ ಕೆಲವು ಆಸನಗಳನ್ನ ನೋಡೋಣ ಜಯಂತಿ. ಮೊದಲಿಗೆ ವಕ್ರಾಸನವನ್ನ ನೋಡೋಣ. ಇವಾಗ ಏಕಂ ದ್ವೇ, ಕೈಗಳನ್ನ ಮೇಲೆ ಎತ್ತಿ ನಿಧಾನವಾಗಿ ಆದಷ್ಟು ಹಿಂದೆ ತಿರುಗಿ ನೋಡಿ. ಸಹಜವಾದ ಉಸಿರಾಟ ಇರಲಿ. ನಾರ್ಮಲ್ ಬ್ರೀದಿಂಗ್. 1 2 3 4 5. ನಿಧಾನವಾಗಿ ಪಂಚ ಷಟ್ ಸಪ್ತ ಅಷ್ಟ. ಟೇಕ್ ಅ ಡೀಪ್ ಬ್ರೆತ್ ಇನ್ and slow breathe out. Other side. Again ekam dve त्रीणि चित्वारि. Normal breathing. ಹೊಟ್ಟೆಯನ್ನ ಗಮನಿಸ್ಕೊಳ್ಳಿ, ಹಿಂದೆ ನೋಡಿ. 5 4 3 2 1. Slowly come up. ಪಂಚ ಷಟ್ ಸಪ್ತ ಅಷ್ಟ. Relax, deep breathe in and slow breathe out. ಮಾಡೋಣ ಇವಾಗ. ಏಕಂ ದ್ವೇ, ನಿಧಾನವಾಗಿ ಬೆನ್ನಿನ ಮೂಲದಿಂದ ಬೆಂಡ್ ಮಾಡಿ. ಕಂಪ್ಲೀಟ್ ಬ್ರೀದ್ ಔಟ್. 1 2 3 4 5. ನಿಧಾನವಾಗಿ ಬ್ರೀದ್ ಅನ್ ಮಾಡ್ತಾ ಮೇಲಕ್ಕೆ. ಪಂಚ ಷಟ್ ಸಪ್ತ ಅಷ್ಟ. ಟೇಕ್ ಅ ಡೀಪ್ ಬ್ರೆತ್ ಇನ್ and slow breathe out. Other side. Again ekam ದ್ವೇ ತ್ರೀಣಿ. ಬ್ರೀದ್ ಔಟ್ ಮಾಡ್ತಾ ಹೊಟ್ಟೆ ಭಾಗ ಒಳಗಡೆ ತಗೊಳ್ಳಿ. ನೀ ಕ್ಯಾಪ್ ಟೈಟ್ ಮಾಡ್ಕೊಳ್ಳಿ. ನಾರ್ಮಲ್ ಬ್ರೀದಿಂಗ್. ಸಾಧ್ಯ ಆದ್ರೆ ಹಣೆಯನ್ನ ಮೊಣಕಾಲಿಗೆ ತಾಕ್ಸಿ. 5 4 3 2 1. Slowly come up. ಪಂಚ ಷಟ್ ಸಪ್ತ ಅಷ್ಟ. Take a deep breath in and slow breathe out. Next asana, ಬದ್ಧ ಕೋಣಾಸನ. ಬದ್ಧ ಕೋಣಾಸನ. 2 ಕಾಲುಗಳನ್ನ ಒಂದು 10 ಟೈಮ್ಸ್ ಮೂವ್ಮೆಂಟ್ಸ್ ಮಾಡಿ ನಂತರ ಅಭ್ಯಾಸವನ್ನ ಮಾಡಬಹುದು. ಯಾರಿಗೆ ಬೆನ್ನುವಿದೆ, ಮುಂದೆ ಬೆಂಡ್ ಮಾಡ್ಲಿಕ್ಕೆ ಆಗಲ್ಲ, ಅವ್ರು ಬೆಂಡ್ ಮಾಡೋದು ಬೇಡ, ಆದ್ರೆ ಮೂವ್ಮೆಂಟ್ಸ್ ಅನ್ನ ಮಾಡ್ಕೊಳ್ಬಹುದು. ಇದು ಕೂಡ PCODಗೂ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ನಮ್ಮ ಕೆಳಭಾಗದ ಹೊಟ್ಟೆ ಕೆಳಭಾಗದಲ್ಲಿ ಕಿಬ್ಬೊಟ್ಟೆ ಮತ್ತು ಕೆಳಗಿನ ಆರ್ಗನ್ಸ್ ಏನಿದೆ ಅದಕ್ಕೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಈ ಅಭ್ಯಾಸವನ್ನ ಮಾಡೋದ್ರಿಂದ. 30 to 60 ಕೌಂಟ್ಸ್ ವರೆಗೂ ನೀವು ಮೂವ್ಮೆಂಟ್ಸ್ ಗಳನ್ನ ಮಾಡಬಹುದು. ಈಗ ನಿಧಾನವಾಗಿ ಒಮ್ಮೆ ಬ್ರೀದ್ ಇನ್ ಮಾಡಿ, ಬ್ರೀದ್ ಔಟ್ ಮಾಡ್ತಾ ನಿಧಾನವಾಗಿ ಸಾಧ್ಯವಾದರೆ ಹಣೆಯನ್ನ ಪಾದಕ್ಕೆ ತಾಕ್ಸಿ. 5 4 3 2 1. Slowly come up. ಪಂಚ
ಷಟ ಸಪ್ತ ಅಷ್ಟ. ಕತ್ತು ಮೇಲೆ ಟೇಕ್ ಅ ಡೀಪ್ ಬ್ರೆತ್ ಇನ್ and slow breathe out. ಮುಂದಿನ ಆಸನ ಪಶ್ಚಿಮೋತ್ತಾಸನ. ಪಶ್ಚಿಮೋತ್ತಾಸನವನ್ನ ನೀವು ಆರಾಮಾಗಿ ಬೆನ್ನು ಇರೋರು ಮಾಡಬಾರ್ದು, ಮತ್ತು ಬಿ ಪಿ ಇರೋರು ಕೂಡ ಸ್ವಲ್ಪ ನೋಡ್ಕೊಂಡು ಮಾಡಿ. ಬೆನ್ನು ಇರೋರು ಅರ್ಧ ಮಾಡ್ಬೋದು. ಇವಾಗ ನಿಧಾನವಾಗಿ ಕಾಲು ಸ್ವಲ್ಪ ಮಂಡಿಯನ್ನ ಮೇಲೆತ್ಕೊಳ್ಳಿ. ಹೇಗೆ ಎಸ್, ಹೀಗೆ ಎತ್ತಿ ನಿಧಾನಕ್ಕೆ ಬೆಂಡ್ ಮಾಡಿ, ಹೊಟ್ಟೆ ಮೊದಲು ತಾಗ್ಲಿ. ಇಲ್ಲಿ ಬ್ರೀದ್ ಔಟ್ ಮಾಡ್ತಾ ನಿಧಾನವಾಗಿ ಕಾಲನ್ನ ನೇರ ಮಾಡಿ. ಅಷ್ಟು ಮಾಡಿದ್ರೆ ಸಾಕು. ಕಂಪ್ಲೀಟ್ ಬ್ರೀದ್ ಔಟ್, ಹೊಟ್ಟೆ ಭಾಗ ಒಳಗೆ. ನಾರ್ಮಲ್ ಬ್ರೀದಿಂಗ್. 5 4 3 2 1. ಸ್ಲೋಲಿ ಕಮ್ ಅಪ್. ಪಂಚ ಷಟ ಸಪ್ತ ಅಷ್ಟ. ಒಮ್ಮೆಗೆ ತುಂಬಾ ಕೌಂಟ್ ಮಾಡ್ಬೇಕಂತಿಲ್ಲ. 2-3 ಬಾರಿ ಬೇಕಾದ್ರೆ ಇದನ್ನ ಪುನಃ ಪುನಃ ಪ್ರಯತ್ನ ಮಾಡಿಕೊಂಡು 5-5 ಕೌಂಟ್ಗಳಲ್ಲಿ ಅಥವಾ 5 ಕ್ಷಣಗಳಲ್ಲಿ ಇದ್ದು ಪುನಃ ಮಾಡ್ಬೋದು. ಹೆಚ್ಚು ಆಯಾಸ ಮಾಡ್ಕೊಳ್ಳೋದಲ್ಲ, ಯಾಕಂದ್ರೆ ಯೋಗ ನಿಧಾನವೇ ಪ್ರಧಾನ. ಇಲ್ಲಿ ಯಾವುದೇ ಪೈಪೋಟಿ ಅಥವಾ ಕಾಂಪಿಟೇಷನ್ಸ್ ಇಲ್ಲ. ನಿಮ್ಮ ಆರೋಗ್ಯಕ್ಕೆ ಸೂಕ್ತವಾದ ಮತ್ತು ಸುಲಭಕರವಾದ ಶರೀರ ಮತ್ತು ಮನಸ್ಸನ್ನ ಗಮನಿಸಿಕೊಂಡು ಅಭ್ಯಾಸವನ್ನು ಮಾಡೋದು ತುಂಬಾ ಸೂಕ್ತ. ಈಗ ಮುಂದಿನ ಆಸನವನ್ನು ನೋಡೋಣ. ಅರ್ಧ ಮಚ್ಚೇಂದ್ರಾಸನ. ಏಕಂ ದ್ವೇ. ಕೈಗಳನ್ನ ಮೇಲೆ ಸ್ಟ್ರೆಚ್ ಮಾಡಿ ನಿಧಾನವಾಗಿ ಬ್ರೀದ್ ಔಟ್ ಮಾಡ್ತಾ ಪೂರ್ಣವಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಿಂದೆ ನೋಡಿ. ನಾರ್ಮಲ್ ಬ್ರೀದಿಂಗ್. 5 4 3 2 1. ಸ್ಲೋಲಿ. ಪಂಚ ಷಟ ಸಪ್ತ ಅಷ್ಟ. ಟೇಕ್ ಅ ಡೀಪ್ ಬ್ರೆತ್ ಇನ್ and slow breathe out. Other side. Again sthiti. Ekam ದ್ವೇ ತ್ರೀಣಿ ಚಿತ್ವಾರಿ. ಹೊಟ್ಟೆ ಭಾಗವನ್ನು ಒಳಗಡೆ ಇಳ್ಕೊಳ್ಳಿ. ವೆರಿ ಗುಡ್. ನಾರ್ಮಲ್ ಬ್ರೀದಿಂಗ್. 5 4 3 2 1. ಸ್ಲೋಲಿ ಕಮ್ ಅಪ್. ಪಂಚ ಷಟ ಸಪ್ತ ಅಷ್ಟ. ಟೇಕ್ ಅ ಡೀಪ್ ಬ್ರೆತ್ ಇನ್ and slow breathe out. ಮುಂದಿನ ಆಸನ ನೌಕಾಸನ. ಶವಾಸನದಲ್ಲಿ ಮಲ್ಕೊಳ್ಬೇಕು. ನಿಧಾನವಾಗಿ ಕೈಗಳನ್ನ ಹಿಂದೆ, ಸಾಧ್ಯವಾದ್ರೆ 2 ಕಾಲುಗಳನ್ನ ನಿಧಾನವಾಗಿ ಮೇಲೆ ಲಿಫ್ಟ್ ಮಾಡಿ ಮತ್ತು ಕೈಗಳನ್ನ ಕೂಡ ಗುಡ್. 5 4 3 2 1. ಸ್ಲೋಲಿ ರಿಲೀಸ್. ಜಯಂತಿ ಹೀಗೂ ಮಾಡಬಹುದು. ಆಮೇಲೆ ಯಾರಿಗೆ ಮಾಡ್ಲಿಕ್ಕೆ ಆಗಲ್ಲ, ಕಷ್ಟ ಅಂತ ಹೇಳೋರು ಅದಕ್ಕೆ ಒಂದು ಸಹಾಯವನ್ನ ತಗೊಂಡು ಮಾಡಬಹುದು. ಇವಾಗ ತೋರಿಸ್ತೀನಿ ನೋಡಿ. ನೋಡಿ, ಹೀಗೆ ಹಗ್ಗದ ಸಹಾಯದಿಂದ ನಿಧಾನವಾಗಿ ನೀವು ಮೇಲಕ್ಕೆ ಹೀಗೆ ಮಾಡಬಹುದು, ಅಥವಾ ವಾಲ್ ಸಪೋರ್ಟ್ ತಗೊಂಡು ಕೂಡ ಅಭ್ಯಾಸ ಮಾಡಬಹುದು. ಮುಖ್ಯವಾಗಿ ಹೊಟ್ಟೆಯ ಭಾಗಕ್ಕೆ ನಮಗೆ ಹೆಚ್ಚು ವ್ಯಾಯಾಮ ಸಿಗೋದ್ರಿಂದ ನಮಗೆ ಹೊಟ್ಟೆ ಭಾಗದ ಆರೋಗ್ಯ ತುಂಬಾ ಸುಧಾರಿಸುತ್ತೆ ಮತ್ತು ಇನ್ಸುಲಿನ್ ಬಿಡುಗಡೆ ಆಗ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಆಸನವನ್ನ ಮಾಡಬಹುದು. ನಂತರ ನಿಧಾನವಾಗಿ ಇದನ್ನ ರಿಲೀಸ್ ಮಾಡಿ. ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಲ್ಲಿವರೆಗೂ ಇದ್ದು ಹಾಗೆ ರಿಲೀಸ್ ಮಾಡ್ಕೊಳ್ಬಹುದು. ರಿಲ್ಯಾಕ್ಸ್. ಟೇಕ್ ಅ ಡೀಪ್ ಬ್ರೆತ್ ಇನ್ and slow breathe out. ಈಗ ಪವನ ಮುಕ್ತಾಸನವನ್ನ ಮಾಡೋಣ. ಇದು ಡಯಾಬಿಟಿಕ್ಗೂ ಆಗುತ್ತೆ, PCODಗೂ ಆಗುತ್ತೆ, ಬೇರೆ ಬೆನ್ನು ನೋವು ಇದ್ರೂ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ. ಒಂದೊಂದೀಗ ಪವನ ಮುಕ್ತಾಸನವನ್ನ ಮಾಡೋಣ. ಏಕಂ ದ್ವೇ ತ್ರೀಣಿ ಚತ್ವಾರಿ. ನಾರ್ಮಲ್ ಬ್ರೀದಿಂಗ್. 5 4 3 2 1. ಸ್ಲೋಲಿ ಕಮ್ ಅಪ್. ಪಂಚ ಷಟ ಸಪ್ತ ಅಷ್ಟ. ಒಮ್ಮೆ ಬ್ರೀದ್ ಇನ್, ಬ್ರೀದ್ ಔಟ್. ಅದರ್ ಸೈಡ್. ಏಕಂ ದ್ವೇ ತ್ರೀಣಿ ಚತ್ವಾರಿ. ನಾರ್ಮಲ್ ಬ್ರೀದಿಂಗ್. 5 4 3 2 1. ಸ್ಲೋಲಿ. ಪಂಚ ಷಟ ಸಪ್ತ ಅಷ್ಟ. ಟೇಕ್ ಅ ಡೀಪ್ ಬ್ರೆತ್ ಇನ್ and slow breathe out.
ಜಯಂತಿ ಇದರಲ್ಲೇ ಇನ್ನೂ ಸ್ವಲ್ಪ ಸುಧಾರಿತವಾದ ಪವನ ಮುಕ್ತಾಸನ, ಯಾಕಂದ್ರೆ ಎಲ್ರಿಗೂ ಲೆಗ್ ರೈಸ್ ಮಾಡ್ಲಿಕ್ಕೆ ಆಗಲ್ಲ. ಅವ್ರು ಹೇಗೆ ಆರಾಮದಾಯಕವಾಗಿ ಮಾಡ್ಬೋದು ಅಂತ ಮೊದಲೇ ಒಂದು ಕಾಲನ್ನ ಫೋಲ್ಡ್ ಮಾಡ್ಕೊಳ್ಬೇಕು. ಕೆಳಗಡೆಯಿಂದನೇ ಕಾಲನ್ನ ಫೋಲ್ಡ್ ಮಾಡ್ಕೊಳ್ಳಿ. ಸರಿಯಾಗಿದೆ. ಕೈಗಳನ್ನ ಇಂಟರ್ಲಾಕ್ ಮಾಡಿ ಒಳಗ್ ತಗೊಳ್ಳಿ. ಕೈನ ಒಳಗೆ. ಎಸ್, ನೋಡಿ ಹೀಗೆ. ಇಷ್ಟೇ. ಸ್ಪಾಂಡಲಿಟಿಸ್ ಇರೋರು ಕತ್ತೆತ್ತದ್ ಬೇಡ ಮೇಲೆ, ಅವರು ಹಾಗೆ ಮಾಡಿದ್ರೆ ಆಯ್ತು. ಅಥವಾ ಬೆನ್ನು ನೋವಿರೋರು, ಸ್ಪಾಂಡಲಿಟಿಸ್ ಇರೋರು ಕತ್ತನ್ನ ಮೇಲೆತ್ತದ್ ಬೇಡ. ಮತ್ತೆ BP ಇರೋರು ಕೂಡ ಬೇಡ. ಹೀಗೆ ಮಾಡೋದ್ರಿಂದ ಕೂಡ ನಮಗೆ ತುಂಬಾ ಉಪಯೋಗ ಆಗುತ್ತೆ. ಸೊ ಹಾಗಾಗಿ ನಾರ್ಮಲ್ ಬ್ರೀದಿಂಗ್ 5, 4, 3, 2, 1. Slowly release and relax. Deep breathe in and slow breathe out. Other side. Ekam, Dve. ಕತ್ತನ್ನ ಮೇಲೆತ್ತೋದ್ ಬೇಡ. ನಾರ್ಮಲ್ ಬ್ರೀದಿಂಗ್ 5, 4, 3, 2, 1. Slowly release and relax. Deep breathe in and slow breathe out. ಈಗ ಇದಕ್ಕೆ ಪೂರಕವಾದಂತ ಕೊನೆಯ ಆಸನವನ್ನ ಮಾಡೋಣ. ಇದು ಬದ್ಧ ಕೋಣಾಸನ, ಊರ್ಧ್ವ ಬದ್ಧ ಕೋಣಾಸನ. 2 ಕಾಲುಗಳನ್ನ ನಿಧಾನವಾಗಿ ತಗೊಂಡು ಪಾದದಲ್ಲಿ ನಮಸ್ಕಾರ ಮುದ್ರವನ್ನ ಮಾಡ್ತಾ ಕೈಗಳನ್ನ ಇಟ್ಕೊಂಡು, ಯಾರಿಗೆ ಕತ್ತು ನೋವಿದೆ, ಬೆನ್ನು ನೋವಿದೆ, ಅವ್ರ ಮೇಲೆ ತಗೊಳ್ಳೋದು ಬೇಡ. ಅವ್ರ ಅಷ್ಟೇ ಸಾಕು. ಯಾರು ಆರಾಮಾಗಿ, ಏನು ಸ್ಪಾಂಡಲಿಟಿಸ್ ಇಲ್ಲ ಅಥವಾ ಕತ್ತು ನೋವಿಲ್ಲ ಅಂದ್ರೆ ಅವ್ರು ನಿಧಾನವಾಗಿ ಕತ್ತನ್ನ ಮೇಲೆ ತಂದು ಸಾಧ್ಯವಾದ್ರೆ ಹಣೆಗೆ ಪಾದವನ್ನ ತಾಗಿಸ್ಬೋದು. ನಾರ್ಮಲ್ ಬ್ರೀದಿಂಗ್ 10, 9, 8, 7, 6, 5, 4, 3, 2, 1. Slowly release and relax. Deep breath in and slow breathe out. ಇಷ್ಟೆಲ್ಲ ಮಾಡಿದ್ಮೇಲೆ ಕನಿಷ್ಠ ನಾವು 3 minutes ಶವಾಸನವನ್ನ ಮಾಡಲೇಬೇಕು. ಹಾಗಾಗಿ ರಿಲ್ಯಾಕ್ಸ್ ಇನ್ ಶವಾಸನ. ಪಾದಗಳಂತರ ಸ್ವಲ್ಪ ದೂರ ಇರಲಿ, ಅಂಗೈ ಮೇಲ್ಮುಖವಾಗಿರ್ಲಿ. ಇಡೀ ಶರೀರವನ್ನ ಗಮನಿಸಿ. ಶರೀರದ ಶಾಖ, ಉಸಿರಾಟದ ವೇಗ, ಹೃದಯದ ಬಡಿತ, ರಕ್ತದ ಚಲನೆಯನ್ನ ಗಮನಿಸಿ. ನರನಾಡಿಗಳನ್ನ, ಮಾಂಸಖಂಡಗಳನ್ನ, ಕೀಲುಗಳನ್ನ, ಉಪಕೀಲುಗಳನ್ನ ಸಂಪೂರ್ಣವಾಗಿ ಸಡಿಲಗೊಳಿಸಿ. ಸೂಕ್ಷ್ಮ ವ್ಯಾಯಾಮಗಳಿಂದ ನಮ್ಮ ಇಡೀ ದೇಹದಲ್ಲಿ ಒಂದು ರೀತಿಯ ಕಂಪನ ಉಂಟಾಗಿರುತ್ತೆ. ಮತ್ತು ಯೋಗಿಕ್ ಪೈನ್, ಸಾತ್ವಿಕವಾದ ಒಂದು ನೋವು ಕೂಡ ಆಗಿರುತ್ತೆ. ಅದನ್ನ ಎಂಜಾಯ್ ಮಾಡಬೇಕು. ಹಾಗಾಗಿ ಶವಾಸನ, ನಿದ್ದೆ ಮತ್ತು ಎಚ್ಚರದ ಮಧ್ಯದ ಸ್ಥಿತಿ. ಜಸ್ಟ್ ವಿಟ್ನೆಸ್, ಸಾಕ್ಷಿ ಭಾವದಿಂದ ದೇಹದಲ್ಲಿ ಏನಾಗ್ತಾ ಇದೆ ಎಲ್ಲವನ್ನ ಗಮನಿಸಿ. ಪಾದದಿಂದ ನಡುನೆತ್ತಿಯ ತನಕ, ನಡುನೆತ್ತಿಯಿಂದ ಪಾದದ ತನಕ ದೇಹದ ಪ್ರತಿಯೊಂದು ಭಾಗವನ್ನ ಗಮನಿಸ್ತಾ, ಪ್ರತಿಯೊಂದು ಅಂಗಾಂಗಗಳನ್ನ ವಿಶ್ರಾಂತಿಗೊಳಿಸ್ತಾ, ಇಡೀ ದೇಹಕ್ಕೆ ಸಂಪೂರ್ಣವಾದ ವಿಶ್ರಾಂತಿಯನ್ನ ಕೊಡಿ. ಈಗ ನಿಮ್ಮ ಇಡೀ ಮನಸ್ಸು ಕಾಲ್ ಬೆರಳುಗಳ ತುದಿಗಳಲ್ಲಿ. ನಿಮ್ಮ ಕಾಲ್ ಬೆರಳುಗಳಿಗೆ ವಿಶ್ರಾಂತಿ. ಪಾದದ ಮೇಲ್ಭಾಗ, ಪಾದದ ಒಳಭಾಗ, ಪಾದದ ತಳಭಾಗ, ಅಂಗಾಲು, ಹಿಮ್ಮಡಿ, ಪಾದದ ಕೀಲುಗಳು, 2 ಪಾದಗಳಿಗೆ ಸಂಪೂರ್ಣ ವಿಶ್ರಾಂತಿ. ಮೀನು ಮಾಂಸಖಂಡಗಳು, ಕಾಲು ಕಂಬ, ಮಂಡಿ, ಮಂಡಿಯ ಚಿಪ್ಪು, ಮಂಡಿಯ ಕೀಲುಗಳು, ತೊಡೆಗಳ ಭಾಗ, ತೊಡೆಗಳ ಮಾಂಸಖಂಡಗಳು, ಪೃಷ್ಠದ ಭಾಗ, ಪೃಷ್ಠದ ಕೀಲುಗಳು, ಸೊಂಟದ ಭಾಗ, ಸೊಂಟದ ಕೀಲುಗಳು, 2 ಕಾಲುಗಳಿಗೆ ಸಂಪೂರ್ಣ ವಿಶ್ರಾಂತಿ. ಜನನಾಂಗಗಳಿಗೆ ವಿಶ್ರಾಂತಿ. ಕಿಬ್ಬೊಟ್ಟೆ, ಹೊಟ್ಟೆಯ ಕೆಳಭಾಗ, ಹೊಟ್ಟೆಯ ಮಧ್ಯಭಾಗ, ಹೊಟ್ಟೆಯ ಮೇಲ್ಭಾಗ, ಹೊಟ್ಟೆಯ ಎಡಭಾಗ, ಹೊಟ್ಟೆಯ ಬಲಭಾಗ, ಹೊಕ್ಕಳಿನ ಭಾಗ, ಹೊಟ್ಟೆಯ ಎಲ್ಲ ಅಂಗಾಂಗಗಳಿಗೆ ಸಂಪೂರ್ಣ ವಿಶ್ರಾಂತಿ. 2 ಪಕ್ಕೆಗಳು, ಎದೆಯ ಕೆಳಭಾಗ, ಎದೆಯ ಮಧ್ಯಭಾಗ, ಎದೆಯ ಮೇಲ್ಭಾಗ, ಎದೆಯ ಎಡಭಾಗ, ಎದೆಯ ಬಲಭಾಗ, ಹೃದಯ, ಶ್ವಾಸಕೋಶಗಳು, ಗಾಳಿಯ ಗೂಡುಗಳು, ಎದೆಯ ಗೂಡಿಗೆ ಸಂಪೂರ್ಣ ವಿಶ್ರಾಂತಿ. ಕೈ ಬೆರಳುಗಳು, ಕೈ ಬೆರಳುಗಳ ಕೀಲುಗಳು, ಹಸ್ತ, ಮಣಿಕಟ್ಟು, ಮುಂಗೈ, ಮುಂಗೈ ಕೀಲುಗಳು,
ಮೊಣಕೈ ಕೀಲುಗಳು, ತೋಳುಗಳ ಮಾಂಸಖಂಡಗಳು, ಭುಜದ ಕೀಲುಗಳು, ಕಂಕಳಿನ ಭಾಗ, ಎರಡೂ ಕೈಗಳಿಗೆ ಸಂಪೂರ್ಣ ವಿಶ್ರಾಂತಿ. ಕಂಠಕೂಪ, ಗಂಟಲು, ಕಂಠದ ಒಳಗಿನ ಎಲ್ಲ ಭಾಗವನ್ನ ಸ್ಪೈರಲ್ ಮೂಮೆಂಟ್ ಅಲ್ಲಿ ಗಮನಿಸಿ. ಟೋಟಲಿ ರಿಲ್ಯಾಕ್ಸ್. ಈಗ ಇಡೀ ಮನಸ್ಸು ಬೆನ್ನಿನ ಕೆಳಭಾಗ, ಬೆನ್ನಿನ ಮಧ್ಯಭಾಗ, ಬೆನ್ನಿನ ಮೇಲ್ಭಾಗ, ಬೆನ್ನಿನ ಎಡಭಾಗ, ಬೆನ್ನಿನ ಬಲಭಾಗ, ಬೆನ್ನು ಮೂಳೆಯ ಒಳಭಾಗ, ಬೆನ್ನಿನ ಎಲ್ಲ ಕಶೇರುಕ ಮಣಿಗಳಿಗೆ ಸಂಪೂರ್ಣ ವಿಶ್ರಾಂತಿ. ಕತ್ತಿನ ಹಿಂಭಾಗ, ಕತ್ತಿನ ಮುಂಭಾಗ, ಕತ್ತಿನ ಎಡಭಾಗ, ಕತ್ತಿನ ಬಲಭಾಗ, ಕುತ್ತಿಗೆಯ ಒಳಭಾಗದಿಂದ ನಿಧಾನವಾಗಿ ಮೇಲಕ್ಕೆ, ಗದ್ದದ ಭಾಗ, ತುಟಿಗಳು, ಹಲ್ಲುಗಳು, ಸುಡುಗಳು, ನಾಲಿಗೆಯ ಭಾಗ, ಕಿರುನಾಲಿಗೆ, ಬಾಯಿಯ ಪೂರ್ತಿ ಒಳಾಂಗಣಕ್ಕೆ ವಿಶ್ರಾಂತಿ. ಕೆನ್ನೆಗಳ ಭಾಗ, ಕಿವಿಯ ಹೊರಭಾಗ, ಕಿವಿಯ ಒಳಭಾಗ, ಮೂಗಿನ ಹೊಳ್ಳೆ, ಕಣ್ಣು, ಕಣ್ಣಿನ ಗುಡ್ಡೆಯ ಭಾಗ, ಹುಬ್ಬುಗಳು, ರೆಪ್ಪೆಗಳು, ಹಣೆಯ ಭಾಗ, ತಲೆಯ ಹಿಂಭಾಗ, ತಲೆಯ ಎಡಭಾಗ, ತಲೆಯ ಬಲಭಾಗ, ತಲೆಯ ಒಳಭಾಗ, ಎಡಮೆದುಳು, ಬಲಮೆದುಳು, ಹಿಮ್ಮೆದುಳು, ಮುಮ್ಮೆದುಳು, ಪೂರ್ಣ ಮೆದುಳು ಬಳ್ಳಿಗೆ ವಿಶ್ರಾಂತಿ. ಇಡೀ ಶರೀರಕ್ಕೆ ಪರಿಪೂರ್ಣ ವಿಶ್ರಾಂತಿ, ವಿಶ್ರಾಂತಿ, ವಿಶ್ರಾಂತಿ. ಇಡೀ ದೇಹ ಸುಖಕರವಾಗಿದೆ, ವಿಶ್ರಾಂತಿ ಸ್ಥಿತಿಯಲ್ಲಿದೆ. ಉಸಿರಾಟ ಸಹಜವಾಗಿದೆ, ಮನಸ್ಸು ಪ್ರಶಾಂತವಾಗಿದೆ. ದೇಹ ಮನಸ್ಸು, ಉಸಿರು ಮನಸ್ಸು ದೇಹ ಪೂರ್ಣವಾದ ವಿಶ್ರಾಂತಿಯನ್ನ ಪಡೆದಿದೆ. ಟೇಕ್ ಅ ಡೀಪ್ ಬ್ರೆತ್ ಇನ್. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳಿಗೆ, ಕಾಲು ಬೆರಳುಗಳಿಗೆ ಚಲನೆಯನ್ನ ಕೊಡ್ತಾ ಬಲ ಕೈಯನ್ನ ಹಿಂದಕ್ಕೆ, ಎಡ ಕಾಲನ್ನ ಮಡಿಚಿ ನಿಧಾನವಾಗಿ ಬಲಭಾಗಕ್ಕೆ ತಿರುಗಿ, ಸ್ಲೋಲಿ ಕಮ್ ಅಪ್. ನಿಧಾನವಾಗಿ ಸುಖಾಸನಕ್ಕೆ ಎರಡು ಕೈಗಳನ್ನ ನಿಧಾನವಾಗಿ ಕೈಗಳನ್ನ ಉಜ್ಜಿ ಕಣ್ಣಿನ ಮೇಲೆ ಶಾಖವನ್ನ ನಿಧಾನವಾಗಿ ಕೊಡ್ತಾ ಸ್ಲೋಲಿ ರಿಲೀಸ್ ಅಂಡ್ ರಿಲ್ಯಾಕ್ಸ್.